समर्पयामि आवाहितात्मदेवताभ्यः विशेषदाः आनन्दमङ्गलाः विराजयन्निवादाह्यमङ्गलम् वन्दनं कौसलेन्द्राय महनीयामुनरात्मनिः चक्रवर्तेतनूजाय सार्वभौमाय मङ्गलम् वेदवेदान्तवेद्याय मेघश्रावणमहोत्महे मोहनरूपाय पुण्यस्वरूपाय मङ्गलम् आनन्दमङ्गलराजं परिमलपत्रपुष्पान् समर्पयामि देवश्चान् धारयामि नमस्कारोऽस्मि सर्वे जनानां विष्णोः नमस्काः ನಾ ಸ್ವಲ್ಪ ಈ ಕಡೆ ನೋಡಿ. ಆಮೇಲೆ ತಗೊಂಡಿರಿ ಸ್ವಲ್ಪ ಹಿಂದೆ ಬನ್ನಿ ಎಲ್ಲರೂ ಅಲ್ವಾ ಬನ್ನಿ ಸ್ವಲ್ಪ ನಮ್ಮಲ್ಲಿ ಕೈಗಾರಿಕಾ ಪ್ರದೇಶಗಳಿದ್ದಾವೆ. ಈ ಕೈಗಾರಿಕಾ ಪ್ರದೇಶಗಳಿಗೆ ಟ್ರೈನಿಂಗ್ ಆಗಬೇಕು ಅಂತ ಹೇಳಿದ್ರೆ ITI ಬೇಕು ಮತ್ತು ಡಿಪ್ಲೊಮಾ ಬೇಕು. ಅದಕ್ಕೆ ಇವತ್ತು 3 ಕೋಟಿ 8 ಲಕ್ಷ ರೂಪಾಯಿ ಅನುದಾನವನ್ನು ಸರ್ಕಾರ ಕೊಟ್ಟು ಅದು ಕಟ್ಟಡ ಆಗಬೇಕು ಅಂತೇಳಿ ಇವತ್ತು ಸಾಗಿಸ್ತಾ ಇದ್ದೀವಿ. ಏಕೆಂದರೆ ಕಟ್ಟಡ ಇಲ್ಲ ಅಂತ ಹೇಳಿದ್ರೆ ನಮ್ಮ ಮಕ್ಕಳಿಗೆ ಯಾವುದೇ ಒಂದು ಕೆಲಸ ಮಾಡಲಿಕ್ಕೆ ಮತ್ತು ಓದಲಿಕ್ಕೆ ಸಾಧ್ಯ ಆಗಲ್ಲ. ಇಲ್ಲಿ ಸುಸಜ್ಜಿತವಾದಂಥ ಒಂದು ITI ಕಟ್ಟಡ ಇಲ್ಲಿ ಕೆಲಸ ಪ್ರಾರಂಭ ಆಗ್ತದೆ ಮತ್ತು ಅದು ಓಕೆ ಸರ್. ಈ ತಳಿ ರಸ್ತೆಯಲ್ಲಿ ಒಂದು ತುಂಬ ಅಪವಾದಗಳಾಗ್ತಾ ಇದೆ, ಅದ್ರ ಬಗ್ಗೆ ಗೊತ್ತಿದೆ, ಅದನ್ನು ಹೇಳಿದ್ದೀನಿ. ಬೇಜಾಬಲ್ಲಿ ಇಲ್ಲೇ ಹೇಳಿದ್ರೆ ನಮ್ಮ PWD 2 ವರ್ಷದಿಂದ ಒಂದು ರಿಕ್ವೈರ್ಮೆಂಟ್ ಕೊಟ್ಟಿದ್ವಿ. ಇಲ್ಲಿ ಒಂದು ಕಾಲೇಜ್ ಆಗಬೇಕು, ಒಂದು ITI ಸ್ಕೂಲ್ ಆಗಬೇಕು. ಇವೆಲ್ಲ ಕಾಲೇಜ್ಗೆ ITIಗೆ ಆಲ್ರೆಡಿ ನಾವು ಏನು ಲ್ಯಾಂಡ್ ಏನಿತ್ತು ಅದನ್ನು ಸ್ಯಾಂಕ್ಷನ್ ಮಾಡಿ ಇಟ್ಟಿದ್ರು. ಸೊ ಈಗ ಅದನ್ನು ಒಂದು ಕಾಲೇಜ್ ಕಟ್ಟೋದಕ್ಕೆ ನಮ್ಮ ಸರ್ಕಾರ ಬಂದಿದ್ದ ತಕ್ಷಣ ಅವರು ಪ್ಲ್ಯಾನ್ ಮಾಡಿ ಈಗೇನೊಂದು ITI ಕಾಲೇಜನ್ನು ಒಂದು 3 ಕೋಟಿ ವೆಚ್ಚದಲ್ಲಿ ಕಟ್ತಾ ಇದ್ದಾರೆ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಪಾಲಿಟೆಕ್ನಿಕ್ಕು ಮತ್ತು ಇನ್ನೂ ಒಂದು ಏನು ವೃತ್ತಿ ತರಬೇತಿ ಲೈನಿಗೆ ಅದನ್ನೆಲ್ಲ ಮಾಡುವಂಥ ಒಂದು ಯೋಜನೆಯನ್ನು ಹಾಕ್ಕೊಂಡು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಮಾಡೋದಕ್ಕೆ ಮೇಯ್ನ್ ರೀಸನ್ ಏನಪ್ಪ ಅಂದರೆ ನಮಗೆ ಒಂದು ಇಂಡಸ್ಟ್ರಿಯಲ್ ಏರಿಯಾ ಹಟ್ಟಿಬೆಲೆ, ಗೋಮಚಂದ್ರ, ಜಿಗಣಿ ಇವೆಲ್ಲವೂ ಸಹ ಪಕ್ಕದಲ್ಲೇ ಇದೆ. ಎಲ್ರಿಗೂ ಕೆಲಸ ಸಿಗುತ್ತೆ. ಎಲ್ಲ ಯುವಕರು ಕೆಲಸಕ್ಕೆ ಹೋಗಲಿ, ಎಲ್ಲರೂ ಅವರವ್ರ ಜೀವನಗಳನ್ನು ಅವರವ್ರ ಮನೆಗಳಲ್ಲಿ ಒಂದು ITIಗೆ ಸುಮಾರು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ದೂರ ಪ್ರಯಾಣ ಮಾಡಬೇಕು, ಮಕ್ಕಳಿಗೆ ತೊಂದರೆ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಈ ಒಂದು ITI ಕಾಲೇಜನ್ನು ಮಂಜೂರು ಮಾಡಿಸಿ ಇವತ್ತು ನಮ್ಮ ಮಡಕನಹಳ್ಳಿ ಪಂಚಾಯಿತಿ ಹಾಗೂ ಆನೇಕಲ್ ತಾಲೂಕಿಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪಂಚಾಯಿತಿಯಿಂದ ತುಂಬ ಧನ್ಯವಾದ. ಕಾಲೇಜು ಅಂದರೆ ಏನು ಈ ಬಡ ಜನಗಳೇ ಹೆಚ್ಚು ಭಾಗಾಗಿ ಆ ಕಾಲೇಜಿಗೆ ಸೇರ್ಪಡೆ ಆಗ್ತಾರೆ, ವಿದ್ಯಾಭ್ಯಾಸ ಕಲಿತಾರೆ. ಹಾಗೆ ಅಂಥ ಒಂದು ಒಳ್ಳೆ ಉತ್ತಮವಾದ ಕೆಲಸ ಆಗಬೇಕು, ಬಡ ಜನರಿಗೆ ಒಂದು ಸೌಕರ್ಯ ಆಗಬೇಕು ಅಂತ ನಮ್ಮ ಈ ಕಾಂಗ್ರೆಸ್ ಸರ್ಕಾರ, ಅದರಲ್ಲೂ ನಮ್ಮ ಜನಪ್ರಿಯ ಶಾಸಕರು ಶಿವಣ್ಣವರು, ಹಾಗೆಯೇ ಅತಿ ಹೆಚ್ಚಾಗಿ ನಮ್ಮ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಏನು ಈ ಆನೇಕಲ್ ಭಾಗದಲ್ಲಿ ಇಂಥ ಒಂದು ಒಳ್ಳೊಳ್ಳೆ ಕೆಲಸಗಳನ್ನ ಒತ್ತು ಕೊಡ್ತಾ ಏನು ಈ ಭಾಗದಲ್ಲಿ ಇವತ್ತು ಅಭಿವೃದ್ಧಿ ಹಂತದಲ್ಲಿ ಪ್ರತಿಯೊಂದು ಕೂಡ ITI ಕಾಲೇಜ್ ಇರ್ಬೋದು, ರಸ್ತೆ ಇರ್ಬೋದು, ಮತ್ತು ನಮ್ಮ 6 ವೇ ರಸ್ತೆ ಇರ್ಬೋದು, ಮತ್ತು ನಮ್ಮ ಭಾರತ್ವಾಲ ರಸ್ತೆ ಇರ್ಬೋದು, ಈ ಭಾಗದಲ್ಲಿ ಇಂಥ ಒಂದು ದೊಡ್ಡ ಅಭಿವೃದ್ಧಿ ಆಗ್ತಾ ಇದೆ. ಮುಂದೆ ದಿನದಾಗ ಇನ್ನೂ ಕೂಡ ಹೆಚ್ಚೆಚ್ಚು ಅಭಿವೃದ್ಧಿಗಳಾಗ್ತದೆ. ಅದೆಲ್ಲ ಆಗಬೇಕು ಅಂದರೆ ಸನ್ಮಾನ್ಯ ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣವರ ಬಹಳ ಶ್ರಮ ಇದೆ. ಅವರ ಶ್ರಮದಿಂದ ಇವತ್ತು ನಮ್ಮ ಮಡಕನಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿಯ ಭಾಗಗಳಲ್ಲಿ ಸರ್ಕಾರಿ ಸೌಲಭ್ಯಗಳು ಅತಿ ಹೆಚ್ಚಾಗಿ ದೊರಕ್ತಾ ಇವೆ. ಏನಾಯಿತು ಈಗ ನಿಮ್ಮ ಸಮಸ್ಯೆಗಳನ್ನ ಶಾಸಕರ ಹತ್ರ ಹೇಳ್ಕೊಂಡ್ರಾ? ಮನೆ ಶಾಸಕರಾದಂಥ ಶಿವಣ್ಣವರು ಈ ಸರ್ವೆ ನಂಬರ್ 11ರಲ್ಲಿ ಉಳುಮೆ ಮಾಡ್ಕೊಂಡಂಥ ರೈತರಿಗೆ
ಇಲ್ಲಿ ಜಾಗನ ಕಿತ್ತೂರು ವಸತಿ ಶಾಲೆಗೆ 5 ಎಕರೆ ಮಂಜೂರು ಮಾಡಿದ್ರು ನಾರಾಯಣಸ್ವಾಮಿ ಅವ್ರ ಕಾಲದಲ್ಲಿ. ಶಿವಣ್ಣ ಅವರು ಐ ಟಿ ಕಾಲೇಜ್ಗೆ 1.5 ಎಕರೆ ಕೊಟ್ಟಿದ್ದಾರೆ. ಇನ್ನು ಉಳಿಕೆ ಜಾಗದಲ್ಲಿ ನಿಮಗೆ ಸೈಟ್ ಕೊಡ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅದು ನೀವು ಏನು ಮನವಿ ಪತ್ರ ಏನು ಕೊಟ್ರಾ? ಶಿವಣ್ಣ ಅವರಿಗೆ ಮನವಿ ಪತ್ರನ ಕೊಟ್ಟಿದ್ದೀವಿ. ಹಾಂ. ನಾವು 50 ರಿಂದ 60 ವರ್ಷದಿಂದ ನಮ್ಮ ತಾತ ನಮ್ಮ ತಂದೆಯವ್ರ ಕಾಲದಿಂದ ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀವಿ.